ಶಾಸಕರನ್ನ ಉಳಿಸ್ಕೊಳ್ಳೋದಕ್ಕೆ ದೋಸ್ತಿಗಳು ಎಷ್ಟು ಹರಸಾಹಸ ಪಡ್ತಿದ್ದಾರೆ ಅನ್ನೋದನ್ನ ಕೂಡ ನಾವು ನೋಡಬಹುದು. ಸ್ಪೀಕರ್ ಕಚೇರಿ ಮುಂದ್ಗಡೆ ಡಾಕ್ಟರ್ ಕೆ ಸುಧಾಕರ್ ಬರ್ತಾ ಇದ್ದಂತೆ ಕಾಂಗ್ರೆಸ್ ನಾಯಕರು, ಅದರಲ್ಲೂ ಸಚಿವ ಪ್ರಿಯಾಂಕ್ ಖರ್ಗೆ ಹಾಗೇನೆ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಓಡ್ ಬರ್ತಾರೆ, ಅವರನ್ನ ಹಿಡ್ಕೋತಾರೆ. ಅಂದ್ರೆ ಏಕ್ದಮ್ ಅಲ್ಲಿ ಕಾಂಗ್ರೆಸ್ ನಾಯಕರು ಬಂದು ಡಾಕ್ಟರ್ ಕೆ ಸುಧಾಕರ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಯಾತಕ್ಕೋಸ್ಕರ ಪಕ್ಷ ಬಿಡ್ತಾ ಇದೀಯಾ ನೀನು, ಪಕ್ಷ ವಿರೋಧಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀಯಾ, ಬಿಜೆಪಿಗೆ ಹೋಗ್ತೀಯಾ, ತಮ್ಮಲ್ಲಿ ಏನೆಲ್ಲ ಆಕ್ರೋಶ ಇತ್ತು ಅದನ್ನೆಲ್ಲ ಒಂದೇ ಸಲ ಹೊರಗಡೆ ಹಾಕಿದ್ದಾರೆ. ಸ್ಪೀಕರ್ ಕಚೇರಿ ಮುಂದೆ ನಡೆದಿರುವಂತ ಹೈ ಡ್ರಾಮಾ ಇದು. ಇನ್ನು ಇಲ್ಲಿಂದ ನೇರವಾಗಿ ಜಾರ್ಜ್ ಕೊಠಡಿಗೆ ಕರ್ಕೊಂಡು ಹೋಗಿದ್ದಾರೆ ಸುಧಾಕರ್ ಅವ್ರನ್ನ ಅಂತ ಗೊತ್ತಾಗಿದೆ. ಅಲ್ಲಿ ಸಿದ್ದರಾಮಯ್ಯ ಅವರ ಎಂಟ್ರಿ ಆಗಿದೆ. ಹೇಳಿ ಕೇಳಿ ಡಾಕ್ಟರ್ ಕೆ ಸುಧಾಕರ್ ಸಿದ್ದರಾಮಯ್ಯ ಅವರ ಆಪ್ತ ಶಿಷ್ಯ. ಸೊ ಏನ್ ಕೇಳಿದ್ರು ಫಸ್ಟ್ ಸಿದ್ದರಾಮಯ್ಯ ಅವರನ್ನ ಕೇಳಿನೇ ಮುಂದಿನ ಹೆಜ್ಜೆಯನ್ನ ಇಷ್ಟು ದಿನ ಡಾಕ್ಟರ್ ಕೆ ಸುಧಾಕರ್ ಸಿದ್ದರಾಮಯ್ಯ ಅವರನ್ನ ಕೇಳ್ಬಿಟ್ಟೆ ಇಡ್ತಾ ಇದ್ದಿದ್ದು. ಸೊ ಇವಾಗ ಸಿದ್ದರಾಮಯ್ಯ ಅವರನ್ನ ಹೆಂಗ್ ಫೇಸ್ ಮಾಡ್ತಾರೆ ಸುಧಾಕರ್? ಸಿದ್ದರಾಮಯ್ಯ ಅವರು ನೆನ್ನೆನೂ ಕೂಡ ಕರೆದು ಬುದ್ಧಿ ಮಾತನ್ನ ಹೇಳಿದ್ರು. ಬಟ್ ಆದ್ರೂ ಕೂಡ ಆ ಬುದ್ಧಿ ಮಾತಿಗೂ ಬಗ್ಗಿಲ್ಲ ಜಗ್ಗಿಲ್ಲ ಸುಧಾಕರ್ ಇವತ್ತು ಹೋಗಿ ಸ್ಪೀಕರ್ ಕಚೇರಿಗೆ ರಾಜೀನಾಮೆಯನ್ನ ಕೊಟ್ಟು ಬಂದಿದ್ದಾರೆ. ಸೊ MTB ನಾಗರಾಜ್ ಏನೋ ರಾಜ್ಯಪಾಲರನ್ನ ಭೇಟಿ ಮಾಡೋದಕ್ಕೆ ಹೋಗಿದ್ದಾರೆ ರಾಜೀನಾಮೆ ಕೊಟ್ಟ ತಕ್ಷಣ. ಬಟ್ ಸುಧಾಕರ್ ಅವರು ಸ್ಪೀಕರ್ ಕಚೇರಿಯಿಂದ ಹೊರಗಡೆ ಬರ್ತಾ ಇದ್ದಂತೆ ಕಾಂಗ್ರೆಸ್ ನಾಯಕರು ಅವ್ರನ್ನ ಸುಮ್ಮನೆ ಬಿಟ್ಟಿಲ್ಲ, ತರಾಟೆಗೆ ತಗೊಂಡಿದ್ದಾರೆ. ಅಷ್ಟೇ ಅಲ್ಲ, ಒಂದ್ ರೀತಿ ತಮ್ಮ ಸುಪರ್ದಿಗೆ ಪಡ್ಕೊಳ್ಳೋ ರೀತಿಯಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಸಚಿವ ಜಾರ್ಜ್ ಕಚೇರಿಯಲ್ಲಿ ಸದ್ಯಕ್ಕೆ ಆ ರೂಮಲ್ಲಿ ಕೂರಿಸಿ ಸಂಧಾನವನ್ನ ಮಾಡ್ತಿದ್ದಾರೆ, ಮನವೊಲಿಕೆಯ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಈಗ ನೇರವಾಗಿ ಮಾಜಿ ಸಿಎಂ ಸಿದ್ದರಾಮಯ್ಯ ಸುಧಾಕರ್ ಅವರ ಮನವೊಲಿಕೆಗೆ ಜಾರ್ಜ್ ಅವರ ರೂಮ್ಗೆ ಕೊಠಡಿಗೆ ವಿಧಾನಸೌಧದಲ್ಲಿ ಆಗಮಿಸಿದ್ದಾರೆ. ಇನ್ನು ಸಿಕ್ಕಿಬಿದ್ದಿದ್ದಾರೆ ಸುಧಾಕರ್. ಇದನ್ನೇ ನಾವು ಹೇಳ್ಬೇಕಾಗತ್ತೆ, ಇದೇ ಪದವನ್ನ ಯೂಸ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಎಲ್ಲ ಅತೃಪ್ತ ಶಾಸಕರು ಹೆಂಗ್ ಬಂದ್ ರಾಜೀನಾಮೆ ಕೊಟ್ಟು ಓಡ್ ಹೋಗ್ತಿದ್ರು ಅಂದ್ರೆ ಸ್ಪೀಕರ್ ಕಚೇರಿಗೆ ಬರೋದು, ರಾಜೀನಾಮೆ ಪತ್ರವನ್ನ ಕೊಡೋದು, ಒಂದ್ ಕೈಯಲ್ಲಿ ರಾಜೀನಾಮೆ ಪತ್ರವನ್ನ ಹಿಡ್ಕೊಂಡ್ ಬರ್ತಾರೆ ಇವ್ರ ಮನೆಯಿಂದಾನೆ ಬಹುಶಃ, ಇನ್ನೊಂದ್ ಕೈಯಲ್ಲಿ ಬ್ಯಾಗ್ ಅನ್ನ ಹಿಡ್ಕೊಂಡ್ ಬರೋದು, ರಾಜೀನಾಮೆ ಪತ್ರವನ್ನ ಸ್ಪೀಕರ್ ಕಚೇರಿಲಿ ಕೊಡೋದು, ಬ್ಯಾಗ್ ಅನ್ನ ಹೆಗ್ಲೇರಿಸ್ಕೊಂಡು ಮುಂಬೈ ಫ್ಲೈಟ್ ಹತ್ಕೊಂಡು ಹೋಗೋದು. ಹೆಂಗು ಐಷಾರಾಮಿ ಫ್ಲೈಟ್ ರೆಡಿ ಇರುತ್ತೆ HL ಏರ್ಪೋರ್ಟ್ ಅಲ್ಲಿ. ಇವ್ರುಗಳು ಬರ್ತಾ ಇದ್ದಂತೆ ರಾಜೀನಾಮೆ ಯಾರ್ಯಾರು ಕೊಟ್ಟಿದ್ದಾರೆ ಅವ್ರಿಗೆಲ್ಲ ಫ್ಲೈಟ್ ರೆಡಿ ಮಾಡಿ ಬಿಜೆಪಿ ಇಡ್ತಾ ಇದೆ ಅಂತ ಕಾಂಗ್ರೆಸ್ ಅವರು JDS ಅವರು ಆರೋಪ ಮಾಡ್ತಾ ಇದ್ದಾರೆ. ಇನ್ನು ವಿಧಾನಸೌಧದತ್ತ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಆಗಮನ ಆಗ್ತಾ ಇದೆ. ಇದು ಯಾವ ಕಾರಣಕ್ಕೋಸ್ಕರ ಅಂದ್ರೆ ಸುಧಾಕರ್ ಅವರನ್ನ ಈಗ ಜಾರ್ಜ್ ರೂಮ್ ಅಲ್ಲಿ ಕೊಠಡಿಯಲ್ಲಿ ಕೂರಿಸಿದ್ದಾರೆ ವಿಧಾನಸೌಧದಲ್ಲಿ ಕಾಂಗ್ರೆಸ್ ನಾಯಕರು. ಕ್ಷಣಕ್ಕೂ ರಣಾಂಗಣವಾಗ್ತಾ ಇದೆ ವಿಧಾನಸೌಧ. ಈಗ ಸಿದ್ದರಾಮಯ್ಯ ಅವರು ಬಂದ ಮೇಲೆ ಸಿದ್ದರಾಮಯ್ಯ ಅವರು ಯಾವ ರೀತಿ ಮನವೊಲಿಸ್ತಾರೆ ಹೇಳಿ ಕೇಳಿ. ಸುಧಾಕರ್ ಸಿದ್ದರಾಮಯ್ಯ ಅವರ ಆಪ್ತ ಶಿಷ್ಯ, ಅವರ ಫಾಲೋವರ್. ಸದ್ಯಕ್ಕೆ ಜಾರ್ಜ್ ಕೊಠಡಿಯಲ್ಲಿ ಸುಧಾಕರ್ ಅವರನ್ನ ಕೂರಿಸಿದ್ದಾರೆ. ಇತರೆ ಕಾಂಗ್ರೆಸ್ ನಾಯಕರು ಮನವೊಲಿಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅಲ್ಲಿಗೆ ನೇರವಾಗಿ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಈಗ ಹೋಗ್ತಾರೆ. ಸೊ ಸಿದ್ದರಾಮಯ್ಯ ಅವರು ಅಖಾಡಕ್ಕೆ ಎಂಟ್ರಿ ಕೊಟ್ಟ ಮೇಲೆ ಸುಧಾಕರ್ ಮನವೊಲಿಕೆ ಪ್ರಯತ್ನಗಳು ಯಾವ ರೀತಿ ಆಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಯಾಕಂದ್ರೆ ನಿನ್ನೆ ತನಕನೂ ಇವತ್ತು ಬೆಳಿಗ್ಗೆನೂ ಕೂಡ ಸಿದ್ದರಾಮಯ್ಯ ಅವರು ಮಾತಾಡಿದಾಗ ಸುಧಾಕರ್ ಅವರು ಇಲ್ಲ, ನಾನು ರಾಜೀನಾಮೆ ಕೊಡೋದಿಲ್ಲ, ಯಾವುದೇ ಕಾರಣಕ್ಕೂ ಕೊಡಲ್ಲ, ನನ್ನ ಮೇಲೆ ನಂಬಿಕೆ ಇಡಿ ಅನ್ನೋ ಮಾತನ್ನೇ ಈಗ ರಾಜೀನಾಮೆಯನ್ನ ಯಾರ್ಯಾರು ಕೊಡ್ತಿದ್ದಾರೆ ಅವರೆಲ್ಲರೂ ಹೇಳ್ತಿರೋದು. ಈಗ ಸುಧಾಕರ್ ಒಬ್ರು ಸಿಕ್ಕಿಬಿದ್ದಿದ್ದಾರೆ. ಯಾಕಂದ್ರೆ ಸ್ಪೀಕರ್ ಕೊಠಡಿಯಿಂದ ಹೊರಗಡೆ ಇನ್ನೇನು ಹೋಗ್ತಾ ಇದ್ರು, ಓಡ್ ಹೋಗೋ ರೀತಿಯಲ್ಲೇ ಅವ್ರು ಹೋಗ್ತಾ ಇದ್ದಿದ್ದು. ಬಟ್ ಆ ಟೈಮ್ ನಲ್ಲಿ ಬಂದು ಕಾಂಗ್ರೆಸ್ ನಾಯಕರು ಅವ್ರ ಮೇಲೆ ಅಟ್ಯಾಕ್ ಮಾಡಿ ಅವ್ರನ್ನ ಸೀದಾ ರಾಜ್ಯಪಾಲರ ಭೇಟಿಗೆ ಬಿಟ್ಟಿಲ್ಲ, ಜಾರ್ಜ್ ಕೊಠಡಿಲಿ ತಂದು ಕೂರಿಸಿದ್ದಾರೆ. ಈಗ ಸಿದ್ದರಾಮಯ್ಯ ಅವರ ಎಂಟ್ರಿ ಆಗುತ್ತೆ ಆ ಕೊಠಡಿಗೆ. ಅದಾದ್ಮೇಲೆ ಬಹುಶಃ ಯಾವ ರೀತಿ ಚಿತ್ರಣ ಆಗಬಹುದು, ಯಾವ ರೀತಿ ಸೀನ್ಗಳು ಅಲ್ಲಿ ಕ್ರಿಯೇಟ್ ಆಗುತ್ತೆ ಅನ್ನೋದು ಸದ್ಯಕ್ಕಿರುವಂತ ಕುತೂಹಲ. ಬಹುಶಃ ಕಾಂಗ್ರೆಸ್ ನಾಯಕರು ಈ ರೀತಿ ಅಟ್ಯಾಕ್ ಅನ್ನ ಸುಧಾಕರ್ ಮೇಲೆ ಮಾಡದೆ ಹೋಗಿದ್ದಿದ್ರೆ ಅವ್ರೀಗ ರಾಜಭವನದ ಕಡೆಗೆ ಹೋಗ್ತಾ ಇದ್ರು MTB ನಾಗರಾಜ್ ಅವರ ಜೊತೆಯಲ್ಲಿ. ಈಗ ಸುಧಾಕರ್ ಅವರು ಕಾಂಗ್ರೆಸ್ ನಾಯಕರ ಕೈಗೆ ಸಿಕ್ಕಿಬಿದ್ದಿರೋದ್ರಿಂದ ಅವರ ಮನವೊಲಿಕೆ ಕಾರ್ಯ, ಸಂಧಾನ ಕಾರ್ಯ ಹೆಂಗ್ ನಡೆಯುತ್ತೆ ಅನ್ನೋದನ್ನ ನೋಡ್ಬೇಕು. ಫಸ್ಟು KJ ಜಾರ್ಜ್ ಕೊಠಡಿಲಿ ಈಗ KJ ಜಾರ್ಜ್ ಸೇರಿದಂತೆ ಪ್ರಿಯಾಂಕ್ ಖರ್ಗೆ ಹಾಗೇನೆ ದಿನೇಶ್ ಗುಂಡೂರಾವ್ ಮನವೊಲಿಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ. ಬಟ್ ಈಗ ಅವ್ರು ಯಾವ ರೀತಿ ರೆಸ್ಪಾಂಡ್ ಮಾಡ್ತಿದ್ದಾರೆ ಅನ್ನೋದು ಗೊತ್ತಿಲ್ಲ. ರಾಜೀನಾಮೆಯನ್ನ ಕೊಟ್ಟು ಬಂದಿದ್ದಾಗಿದೆ. ಇನ್ನೊಂದ್ ಕಡೆ ಈಗ ನೇರವಾಗಿ ಸಿದ್ದರಾಮಯ್ಯ ಅವರ ಎಂಟ್ರಿ ಆಗ್ತಾ ಇದೆ. ನಾವು ನೋಡ್ತಾ ಇದ್ದೀವಿ ವಿಧಾನಸೌಧಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಎಂಟ್ರಿ ಆಗ್ತಾ ಇದೆ. ನೇರವಾಗಿ ಈಗ ಅವ್ರು ಹೋಗೋದು KJ ಜಾರ್ಜ್ ಅವರ ಕೊಠಡಿಗೆ. ಅಲ್ಲಿ ಸುಧಾಕರ್ ಸೇರಿದಂತೆ ಇತರೆ ಕಾಂಗ್ರೆಸ್ ನಾಯಕರಿದ್ದಾರೆ. ಮನವೊಲಿಕೆಯ ಪ್ರಯತ್ನವನ್ನ ಮಾಜಿ ಸಿಎಂ ಸಿದ್ದರಾಮಯ್ಯ ಈಗ ಮಾಡ್ತಾರೆ. ಸೊ ಸುಧಾಕರ್ ಅವರು ಇಲ್ಲಿ ತನಕ ಸಿದ್ದರಾಮಯ್ಯ ಅವರ ಮಾತನ್ನ ತೆಗೆದು ಹಾಕಿಲ್ಲ.
ಬಟ್ ರಾಜೀನಾಮೆ ವಿಚಾರದಲ್ಲಿ ಯಾತಕ್ಕೋಸ್ಕರ ಸಿದ್ದರಾಮಯ್ಯ ಅವರು ಹೇಳಿದ್ರು ಕೂಡ ರಾಜೀನಾಮೆಯನ್ನ ಕೊಟ್ರು ಅನ್ನೋದು ಬಹುಶಃ ಸುಧಾಕರ್ ಅವರೇ ಇದನ್ನ ಬಾಯಿ ಬಿಡಬೇಕಾಗತ್ತೆ. ಈ ನಿಗೂಢ ರಹಸ್ಯವನ್ನ ಅವರೇ ರಿವೀಲ್ ಮಾಡಬೇಕು. ಬಟ್ ಈಗ ಸಿದ್ದರಾಮಯ್ಯ ಅವರ ಎಂಟ್ರಿ ಆಗಿದೆ ಸುಧಾಕರ್ ಇರುವಂತ ರೂಮ್ಗೆ. ಹಾಗಾಗಿ ಸಿದ್ದರಾಮಯ್ಯ ಅವರು ಯಾವ ರೀತಿ ಮನವೊಲಿಕೆ ಕಾರ್ಯವನ್ನ ಸುಧಾಕರ್ ಅವರಿಗೆ ಮಾಡ್ತಾರೆ ಅನ್ನೋದು ಸದ್ಯಕ್ಕಿರುವಂತ ಕುತೂಹಲ. ಇವತ್ತು ಅಕ್ಷರಶಃ ರಾಜೀನಾಮೆ ಪರ್ವ ಮುಂದುವರೆದಾಗ ವಿಧಾನಸೌಧದಲ್ಲಿ ರಣಾಂಗಣವೇ ಸೃಷ್ಟಿಯಾಗಿದೆ. ಕ್ಷಣ ಕ್ಷಣಕ್ಕೂ ಒಂದ್ ರೀತಿ ರೋಚಕ ಹಂತವನ್ನ ರಾಜ್ಯ ರಾಜಕಾರಣ ತಲುಪ್ತಾ ಇದೆ. ರಾಜೀನಾಮೆ ಪರ್ವ ಮುಂದುವರೆದಂತೆ ಯಾವ ರೀತಿಯಾಗಿ ಕಾಂಗ್ರೆಸ್ ನಾಯಕರು ಹೋಗಿ ಸುಧಾಕರ್ ಅವರನ್ನ ಹಿಡ್ಕೊಂಡಿದ್ದಾರೆ, ಅಟ್ಯಾಕ್ ಮಾಡಿದ್ದಾರೆ. ಸೊ ಇದಾದ್ಮೇಲೆ ಸಾಕಷ್ಟು ಡೆವಲಪ್ಮೆಂಟ್ ಆಗಿದೆ. ಸ್ಪೀಕರ್ ಕಚೇರಿ ಮುಂದೆ ಇಷ್ಟೆಲ್ಲ ಹೈ ಡ್ರಾಮಾ ನಡೆದಿರೋದು. ಸದ್ಯಕ್ಕೆ ಸುಧಾಕರ್ ಎಲ್ಲಿದ್ದಾರೆ ಅಂದ್ರೆ KJ ಜಾರ್ಜ್ ಅವರ ಕೊಠಡಿಯಲ್ಲಿ ಕಾಂಗ್ರೆಸ್ ನಾಯಕರು